ನಮ್ದು ಆಟೋ ಸೆಟ್ ಆಗುತ್ತೆ ವೋಲ್ಟೇಜ್. ಫಸ್ಟ್ ರೆಸಿಸ್ಟೆನ್ಸ್ ಕೆಪಾಸಿಟೆನ್ಸ್ ಚೆಕ್ ಮಾಡಿ ಆಟೋ ಸೆಟ್ ಆಗುತ್ತಲ್ಲ, ಸೊ ಅದು ಇವಾಗ ನಮಗೆ ಪ್ಯಾರಲಲ್ಲಿ ಏನು ಹೇಳ್ತಾರೆ, ನೀವೇ ಸೆಟ್ ಮಾಡು ಈ ಶಾರ್ಟ್ ಸರ್ಕ್ಯೂಟಿಗೆ ಅಂತ. ಸೊ ನಾನು ಅದನ್ನೇ ಸೇಮು ಸೆಟ್ ಮಾಡಿದಾದಮೇಲೆ ಈಗ ನಿಮಗೆ ವೋಲ್ಟೇಜು ಮತ್ತು ಕರೆಂಟ್ ಅಪ್ಲೈ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸರ್. ಕಂಟಿನ್ಯೂಸ್ ಅಂತ ಬಂತು. ಈಗ ನಿಮಗೆ ಗ್ರಾಫ್ ಕೂಡ ಮೂವ್ ಆಗ್ತಾ ಇದೆ, ರೈಟ್ ಸರ್. ಸೊ ನನಗಿಲ್ಲಿ 6.388 ಮಿಲಿ ಆಂಪಿಯರ್ ಇದಾಗ್ತಾ ಇದೆ. ಸೊ ನಾನಿಲ್ಲಿ ಗ್ರೌಂಡ್ ಫಾಲ್ಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ನಂದು ಹರ್ಟ್ಸ್ 10 ಹರ್ಟ್ಸ್ ಫ್ರೀಕ್ವೆನ್ಸಿನಲ್ಲಿ ಇದು ಮಾಡ್ತಾ ಇದ್ದೀನಿ. ಓಕೆ ಅಂತ ಮಾಡಿದಾದಮೇಲೆ ಸೊ ಇಲ್ಲಿ ನನಗೆ ಸೆಟ್ ರೆಫರೆನ್ಸ್ ಅಂತ ಬರುತ್ತೆ ಸರ್. ಸೊ ನಾನು ಸೆಟ್ ರೆಫರೆನ್ಸ್ ಕೊಡ್ತೀನಿ. ಸೊ ಆಗ ಅದೇನು ಮಾಡುತ್ತೆ ಅಂದರೆ ಸಿಗ್ನಲ್ ಸ್ಟ್ರೆಂತ್ನ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಸೆಟ್ಟಿಂಗ್ ರೆಫರೆನ್ಸ್ ಸೆಟ್ಟಿಂಗ್ ಡನ್ ಅಂತ ಬಂದಿದ್ದಾದಮೇಲೆ ಇಲ್ಲಿ ನಿಮಗೆ ಕರೆಂಟು 1 ಮಿಲಿ ಆಂಪಿಯರ್ ಇದ್ದಿದ್ದೀಗ 7 ಮಿಲಿ ಆಂಪಿಯರ್ ಆಯಿತು ಅಲ್ವಾ ಸರ್. ಸೊ 7 ಮಿಲಿ ಆಂಪಿಯರ್ ಆಯಿತು. ಮತ್ತೆ ನಾನೇನು ಮಾಡ್ತೀನಿ, ಇನ್ನೊಂದು ಕ್ಲಾಂಪ್ನ ಸೇಮ್ ಡೈರೆಕ್ಷನಲ್ಲಿ ಹಾಕ್ತೀನಿ. ಸಾರಿ, ಸೊ ಸೇಮ್ ಡೈರೆಕ್ಷನಲ್ಲಿ ನಾನು ಇನ್ನೊಂದು ಕ್ಲಾಂಪ್ನ ಹಾಕ್ತೆ. ಸೊ ಹಾಕಿದಾದ್ಮೇಲೆ ಇಲ್ಲೇನು ಚೇಂಜಸ್ ಆಗ್ತಾ ಇಲ್ಲ. ಮತ್ತೆ ನಾನು ಸೆಟ್ ರೆಫರೆನ್ಸ್ ಅಂತ ಕೊಡ್ತೀನಿ. ಸೊ ಈಗ ಡಬಲ್ ಆಯಿತು ಸರ್, 14 ಪಾಯಿಂಟ್ ಸಮಥಿಂಗ್ ಆಯಿತು. ಸೊ ಇಲ್ಲಿ ಏನಕ್ಕೆ ನಾನು ಡಬಲ್ ಕ್ಲಾಂಪ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ ಕೇಸ್ ಇದು ಬ್ಯಾಟ್ರಿ ಗ್ರೌಂಡ್ ಫಾಲ್ಟ್ ಲೊಕೇಶನ್ನು ತುಂಬ TDS ಜಾಬ್ ಇದು. ಹೆಂಗೆ ಅಂದರೆ ಪ್ರತಿಯೊಂದನ್ನು ಚೆಕ್ ಮಾಡ್ಕೋತಾ ಬರ್ತೀವಿ. ಒಂದ್ಸಲಿ ಏನಾಗುತ್ತೆ, ಇಲ್ಲಿ ಸಿಗುತ್ತೆ ಫೀಡರ್ 3ನಲ್ಲಿ ಸಿಕ್ತು. ಸೊ ಫರ್ದರ್ ಹೋಗ್ತೀನಿ, ಫರ್ದರ್ ಬ್ರಾಂಚಸಲ್ಲಿ ನಾನು ಚೆಕ್ ಮಾಡಬೇಕಂದ್ರೆ ಒಂದೇ ಸಲ ತಲೆ ಕೆಟ್ಬಿಡುತ್ತೆ. ಸೊ ಇಲ್ಲಿ ನನಗೆ 7 ಮಿಲಿ ಆಂಪಿಯರ್ ಬಂದಿದೆ. ಸೊ ಮತ್ತೆ ನಾನು ಚೆಕ್ ಮಾಡ್ಕೊತಾ ಹೋಗ್ತೀನಿ, ಎಲ್ಲೋ ಒಂದು ಕಡೆ 3 ಮಿಲಿ ಆಂಪಿಯರ್ ಬರ್ತಾ ಇರುತ್ತೆ. ಸೊ ಫರ್ದರ್ ನನಗೆ ಇನ್ವೆಸ್ಟಿಗೇಷನ್ನಿಗೆ ತೊಂದರೆ ಆಗ್ತಾ ಇದೆ. ಸೊ ನಾನಿವಾಗ ಅದೇ ಫೀಡರಲ್ಲೇ ನನ್ನದೇ ಕರೆಂಟ್ ಬರ್ತಾ ಇದೆಯಾ ಅಂತ ಎನ್ಶೂರ್ ಮಾಡೋದಕ್ಕೆ ಮತ್ತೆ ಇನ್ನೊಂದು ಕ್ಲಾಂಪ್ ಹಾಕ್ತೀನಿ ನಾನು. ಸೊ ಆಗ ಅದು ಡಬಲ್ ಆಯಿತು ಅಂದರೆ ಪರ್ಟಿಕ್ಯುಲರ್ ಆಗಿ ಆ ಬ್ರ್ಯಾಂಚಲ್ಲಿ ಇದೆ ಅಂತ ಹೇಳಿ ಫೈನಲ್ ಮಾಡ್ಕೋತೀನಿ. ಸೊ ಹಾಗೆ ಮುಂದೆ ಹೋಗ್ತೀನಿ ಸರ್. ಸೊ ಆ ಥರ ಇವಾಗ 3 ಮಿಲಿ ಆಂಪಿಯರ್ ಒಂದು ಕಡೆ ಬರುತ್ತೆ, ಯಾಕಂದರೆ ನಂದು ಇಲ್ಲಿ ರೆಸಿಸ್ಟೆನ್ಸ್ ಇದರಿಂದ ಕಮ್ಮಿ ಆಯಿತು. ಬಟ್ ನನಗೆ ಅದೇ ಅಂತ ಎನ್ಶೂರ್ ಮಾಡ್ಕೊಳಕ್ಕೆ ಇಲ್ಲೇನು ಮಾಡ್ತೀನಿ, ಇದು ಬೂಸ್ಟ್ ಮಾಡೋದು ಸ್ವಲ್ಪ ರೇಂಜ್ ಡಬಲ್ ಹಾಕಿದಾಗ. ಸೊ 10 ಹರ್ಟ್ಸ್ ಇದೇನೇ ಇತ್ತು ಅಂದರೆ ಡಬಲ್ ಆಗುತ್ತೆ, ಇಲ್ಲ ಅಂದರೆ ಡಬಲ್ ಆಗೋದಿಲ್ಲ. ಸೊ ಈ ಥರ ಏನಂತ ಹೇಳಿದ್ರೆ, ಈ ಬ್ರಾಂಚಸ್ನ ಚೆಕ್ ಮಾಡಿಕೊಂಡು ಒಂದೊಂದ್ಸಲಿ ಒಂದು ದಿನ ಪೂರ್ತಿನೂ ತಗೋತಾರೆ ಚೆಕ್ ಮಾಡೋದಕ್ಕೆ. ಒಂದು ದಿನ ಪೂರ್ತಿ ಆಗುತ್ತೆ, ಒಂದೊಂದ್ಸಲಿ ಸಿಗೋದಿಲ್ಲ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮದು ಅರ್ತ್ ಗ್ರಿಡ್ಡಲ್ಲಿ ಸ್ಟ್ರೇ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಯಾವುದೋ ಬೇರೆ ಸಿಸ್ಟಮ್ ಇದು ಕರೆಂಟ್ ಎಲ್ಲ ಬರ್ತಾ ಇರುತ್ತೆ. ಬಟ್ ನಾನು ಇವಾಗ ವಾದ ಮಾಡ್ತೀನಿ, ನಂದು ಬರ್ತಾ ಇರೋದು 50 ಹರ್ಟ್ಸ್ ಇದು, ನಿಮ್ಮದು 10 ಹರ್ಟ್ಸ್ ಹೆಂಗೆ ಅಫೆಕ್ಟ್ ಆಗುತ್ತೆ. ಸೊ ನನಗೆ ಈಗ ಮೇಯ್ನ್ ಇಶ್ಯೂ ಆಗೋದೆಲ್ಲಿ ಅಂತ ಹೇಳಿದ್ರೆ ಇಂಟರ್ಫರೆನ್ಸಲ್ಲಿ. ಸೊ ಆ ಇಂಟರ್ಫರೆನ್ಸ್ ಎಲಿಮಿನೇಟ್ ಮಾಡೋದಕ್ಕೇ ನಾನು 10 ಹರ್ಟ್ಸನ್ನ ಇದು ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಪ್ರಾಕ್ಟಿಕಲ್ ಇದ್ದಾಗ ನಿಮಗೆ ಪ್ಯಾರಲಲ್ ಪಾತ್ಸ್ ಇರುತ್ತೆ. ಸೊ ಪ್ಯಾರಲಲ್ ಪಾತ್ಸಲ್ಲಿ ನಿಮಗೆ ಇಂಟರ್ಫರೆನ್ಸ್ ಒಂದೊಂದ್ಸಲಿ ಅಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಇದು ಅದರದ್ದು ಆಟೋಮೆಟಿಕ್ ಸಿಗ್ನಲ್ ಇಷ್ಟೇ ವೋಲ್ಟೇಜ್ ಹಾಕಬೇಕಂತ ಹೇಳಿ ಅದೇ ಸೆಟ್ ಮಾಡಿಕೊಂಡು ಕರೆಂಟ್ ಪುಷ್ ಮಾಡುತ್ತಲ್ಲ, ಅದೇನೇ ನಮ್ಮನ್ನು ಸೇವ್ ಮಾಡೋದು ಸರ್. ಹಾಂ, ಇದು ಮೆಷರ್ಮೆಂಟ್ ಇದು ಮಾಡಲಿಕ್ಕೆ ಅಥವಾ ಮೆಷರ್ಮೆಂಟ್ ಈಗ ನಾನು ಹೇಳ್ತಂದ್ರೆ, ಈಗ ಕ್ಲೋಸ್ ಮಾಡಿದ್ರೆ ಸರ್ಕ್ಯೂಟ್. ಹಾಂ ಸರ್, ಸರ್ಕ್ಯೂಟ್ ಕ್ಲೋಸ್ ಆದರೆ ಒಂದೇ ಕರೆಂಟ್ ಹೋಗ್ತಾ ಇರುತ್ತೆ. ಹೌದು. ಅಲ್ಲಿ ಎಕ್ಸಾಂಪಲ್ 6.8. ಹೌದು. ಓಕೆ, ನೀವು ಮೆಷರಿಂಗ್ ಇದು ಕೊಡ್ತಾ ಇದ್ದೀರ. ಹೌದು. ಸೊ ಸೆಕೆಂಡ್ ಒನ್ ಆಗಿದ ತಕ್ಷಣ ಡಬಲ್ ಆಯ್ತು ಅಂದ್ರೆ ಅದು ಡಬಲ್ ಆಗೋದಲ್ಲ, ಬಿಕಾಸ್ ನೀವು ಇಂಜೆಕ್ಟ್ ಮಾಡ್ತಿರೋದು ಒಂದೇ ಕರೆಂಟ್ ಅಲ್ಲ. ಹಾಂ, ಒಂದೇ ಕರೆಕ್ಟೇ ಸರ್. ಬಟ್ ನಾನು ಇವಾಗ ಅದನ್ನೇ ನಾನು ಹೇಳಿದ್ದು, ಬೂಸ್ಟ್ ಅಪ್ಪಿಗೆ ಡಬಲ್ ಮಾಡೋ ಥರ ಇದು ಕ್ಲ್ಯಾಂಪು ಇಲ್ಲಿ ನಿಮಗೆ ಸೆಂಟ್ರಲ್ಲಿ ಇದರಲ್ಲಿ ಕೆಲವೊಂದು ಸರ್ಕ್ಯೂಟ್ ಇದೆ ಸರ್. ಇದು ಸೆಂಟ್ರಲ್ಲಿ ಸರ್ಕ್ಯೂಟಲ್ಲಿ ಸೊ ಬಂದು ಈ ಥರ ನಿಮಗೆ ಅಲ್ಲ, ಅದು ಕರೆಂಟ್ ಅಂತ ಇಂಜೆಕ್ಟ್ ಮಾಡೋಕ್ಕಾಗಲ್ಲ. ಹಾಂ, ಅದು ಕರೆಂಟ್ ಇಂಜೆಕ್ಟ್ ಮಾಡ್ತಾನೆ ಜಸ್ಟ್ ಏನು ಮಾಡ್ತಾರೆ, ಮೆಜರ್ ಮಾಡ್ತಾರೆ, ಡಬಲ್ ಮಾಡ್ತಾರೆ. ಸೊ ಈಗ ನಮ್ದು ಹೆಂಗೆ ಅಂತ ಹೇಳಿದ್ರೆ, CT ನಾವು ಇಟ್ಕೊಂಡಿರ್ತೀವಿ. ಸೊ 100 ಆಂಪ್ಸ್ ಇಷ್ಟು 1 ಅಂತ ಹಾಕಿರ್ತೀವಿ. ಫ್ರೀಕ್ವೆನ್ಸಿ ಬಂದು 10 ಹರ್ಟ್ಸೇ ಇರುತ್ತೆ ಸರ್. ನನಗೆ ಬೇರೆ ಯಾವುದನ್ನು ಇದು ಮಾಡೋದಕ್ಕೇ ಬಿಡೋದಿಲ್ಲ ಅದು. ಸೊ ಇದನ್ನು ನಾನು ಫಸ್ಟು ಸಿಂಕ್ ಮಾಡಿಬಿಟ್ಟಿರ್ತೀನಿ ನಾನು. ಸೊ ಅದರಿಂದಾಗಿ ಫರ್ದರ್ ನಿಮ್ಗೆ ಏನಾರ ಇಂಟರ್ಫರೆನ್ಸ್ ಬಂದಾಗ ಈ ಫ್ರೀಕ್ವೆನ್ಸಿನಲ್ಲಿ ಹೋಗಿ ಹತ್ರದ್ದು ಯಾವುದಾದ್ರೂ, ಇವಾಗ ಆಂಪಿಯರ್ ತೋರಿಸ್ತಾ ಇದೆ, 14 ಆಂಪಿಯರ್ ನನಗೆ ಮೆಷರ್ ಆಗ್ತಾ ಇದೆ. ಸೊ ಇಲ್ಲಿ ಮತ್ತೆ ಅಡಿಷ್ನಲ್ ಒಂದೊಂದು ಕಡೆ 0.13 ಇದೆ, 37 ಹರ್ಟ್ಸಲ್ಲಿ 0.10 ಇದೆ.
ಸೊ ಈ ಥರ ಇನ್ವೆಸ್ಟಿಗೇಟ್ ಮಾಡಬೇಕು. ಬಟ್ ಅಂದರೆ ಈ 10 ಹರ್ಟ್ಸಲ್ಲೇ ನಿಮಗೆ ಜಾಸ್ತಿ ಸಿಗ್ತಾ ಇರೋದು. ಬೇರೆ ಹರ್ಟ್ಸ್ 37 ಹರ್ಟ್ಸು 17 ಹರ್ಟ್ಸು ನೀವು ಎಲ್ಲಿ ಹೋದ್ರೂ ಅದು ಡಬಲ್ ಆಗೋದಿಲ್ಲ. ಸೊ ನಿಮ್ಮ ಸಿಗ್ನಲ್ದು ಸ್ಟ್ರೆಂತ್ನ ನೀವು ಬೂಸ್ಟ್ ಮಾಡ್ಕೊತಾ ಇದ್ದೀರಾ ಅಷ್ಟೇ ಸರ್, ಇನ್ನೇನಿಲ್ಲ. ನೀವು ಪರ್ಟಿಕ್ಯುಲರ್ ಬ್ಯಾಂಡಲ್ಲಿ ಮೆಜರ್ಮೆಂಟ್ ಮಾಡ್ತಾ ಇದ್ದೀರಾ? ಎಸ್, ಹೌದು ಸರ್. ಸೊ ನಿಮಗೆ ಆಸಿಲೋಸ್ಕೋಪ್ಸನ್ನು ಬರುತ್ತೆ ಇದರಲ್ಲಿ. ಸೊ ಇಲ್ಲಿನೂ ನೀವು ಚೆಕ್